ನರೇಂದ್ರನಾಥ್ ದತ್ ಇನ್ನೊಂದು ಸನ್ನಿವೇಶ. ಶ್ರೀಮಾರವರು ಪ್ರಸನ್ನರಾದರು. ಕಾಶೀಪುರದ ಉದ್ಯಾನ ಭವನ ಎಷ್ಟೇ ಆಕರ್ಷಿತವಿದ್ರೂ ದಕ್ಷಿಣೇಶ್ವರ ಮಂದಿರದ ಮತ್ತು ಅಲ್ಲಿಯ ವಾತಾವರಣದ ಜೊತೆ ಹೋಲಿಸಲು ಸಾಧ್ಯವಿಲ್ಲ. ದಕ್ಷಿಣೇಶ್ವರದ ಎಲ್ಲ ಸೌಂದರ್ಯ ಪ್ರಕೃತಿ ನಿರ್ಮಿತವಾದದ್ದು, ಆದರೆ ಇಲ್ಲಿಯದು ಮಾನವ ನಿರ್ಮಿತ. ಆದರೂ ಇಷ್ಟು ತುಂಬ ದಿನಗಳವರೆಗೆ ಕಲ್ಕತ್ತೆಯಲ್ಲಿ ಇದ್ದ ನಂತರ ಈ ಸ್ಥಳವು ಠಾಕೂರರಿಗೆ ರಮಣೀಯ ಅನ್ನಿಸಿತು. ಉದ್ಯಾನದ ಗಾಳಿ ಠಾಕೂರರ ಮನಸ್ಸನ್ನು ಪ್ರಫುಲ್ಲಿತವನ್ನಾಗಿ ಮಾಡಿತ್ತು. ತುಂಬ ದಿನಗಳ ನಂತರ ಅವರಿಗೆ ಯಾರದೂ ಸಹಾಯವಿಲ್ಲದೆ ನಡೆದಾಡುವ ಮನಸ್ಸಾಯಿತು. ಅಲ್ಲಿ ಇಲ್ಲಿ ಸ್ವಲ್ಪ ನಡೆದಾಡಿ ಮೆಟ್ಟಿಲುಗಳನ್ನು ಹತ್ತಿ ಅವರಿಗಾಗಿ ಸಜ್ಜುಗೊಳಿಸಿದ್ದ ಆ ದೊಡ್ಡ ಕೋಣೆಗೆ ಬಂದರು. ಅದನ್ನು ನೋಡಿ ಮತ್ತೆ ಮಹಡಿಯ ಹೊರಗೆ ಉದ್ಯಾನವನ್ನು ನೋಡಿದರು. ಶ್ರೀಮಾರವರು ಪ್ರಸನ್ನರಾಗಿದ್ದರು. ಶ್ಯಾಮಪುರದಲ್ಲಿಯ ಹಾಗೆ ಇದು ಸಣ್ಣ ಮತ್ತು ಮುಚ್ಚಿಕೊಂಡಿರುವ ಮನೆಯಾಗಿರಲಿಲ್ಲ. ಇಲ್ಲಿ ಠಾಕೂರರ ಸೇವೆ ಮಾಡಲು ಅಧಿಕ ಅವಕಾಶ ಇತ್ತು. ಠಾಕೂರರಿಗೆ ಅವರ ಕೋಣೆಯಲ್ಲಿ ಪೂರ್ಣ ವ್ಯವಸ್ಥೆ ಮಾಡಿ ಕಾಳಿ ಮತ್ತು ಶಶಿಯನ್ನು ಅವರ ಹತ್ತಿರ ಬಿಟ್ಟು ನರೇಂದ್ರ ಕೆಳಗೆ ಬಂದ. ರಾಖಾಲ್, ಈಗ ನೀನು ಕೂಡ ಮನೆಗೆ ಹೋಗಿ ಊಟ ಮಾಡಿ ಬಾ. ಮತ್ತು ಶರತ್, ನೀನು ಇನ್ನೂ ಇಲ್ಲೇ ಇರ್ತೀಯಾ ಅಥವಾ ಮನೆಗೆ ಹೋಗ್ತೀಯಾ? ನನಗೇನೋ ಇಲ್ಲೇ ಇರುವ ಇಚ್ಛೆ ಇದೆ, ಆದರೆ ನನ್ನ ಬಾಬಾ ನನ್ನನ್ನು ಹುಡುಕುತ್ತಾ ಇಲ್ಲಿಗೂ ಬಂದು ಬಿಡಬಹುದು. ನೀನು ಈಶ್ವರನನ್ನು ಹುಡುಕುತ್ತಾ ಇಲ್ಲಿ ಬಂದಿದ್ದೀಯಾ ಮತ್ತು ನಿನ್ನ ಬಾಬಾ ನಿನ್ನನ್ನು ಹುಡುಕುತ್ತಾ ಇಲ್ಲಿ ಬರಬಹುದು. ಮತ್ತೆ ನರೇನ್ ನಗುತ್ತಲೇ ಹೇಳಿದ, ಮತ್ತು ಯಾರಿಗೆ ಗೊತ್ತು, ನಿನ್ನ ಬಾಬಾನಿಗೂ ಇಲ್ಲಿ ಈಶ್ವರನ ದರ್ಶನ ಆಗಿ ಅವರು ಇಲ್ಲೇ ಇದ್ದು ಬಿಡಬಹುದು. ಶರತ್ ಗಂಭೀರನಾಗಿ ಹೇಳಿದ, ಹಾಗೆ ಆಗುವುದಿಲ್ಲ. ಠಾಕೂರರು ಸರಿಯಾಗೇ ಹೇಳಿದ್ದಾರೆ. ಒಂದು ಸಲ ಮಕ್ಕಳಾದ ನಂತರ ಮಾಯಾ ಅವರ ಮನಸ್ಸು ಮತ್ತು ಬುದ್ಧಿಗೆ ಪರದೆ ಹಾಕಿಬಿಡುತ್ತಾಳೆ ಮತ್ತು ಪಾಲಕರಿಗೆ ಈಶ್ವರನ ಸ್ಥಾನದಲ್ಲಿ ಅವರ ಮಕ್ಕಳೇ ಕಾಣಿಸುತ್ತಾರೆ.